ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವಿಗಿಂತ ಹೆಚ್ಚಿನ ಖುಷಿ ಕೊಟ್ಟಿದ್ದು ಕಿಂಗ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ. ಇದೇ ಟೈಮಲ್ಲೇ ವಿರಾಟ್ ಕೊಹ್ಲಿಯ ಕ್ರೀಡಾ ಮನೋಭಾವಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ತಲೆಬಾಗಿದೆ. ಇದೇ ಈಗ ಕೊಹ್ಲಿ ಫ್ಯಾನ್ ಸೋಷಿಯಲ್ ಪೇಜ್ನಲ್ಲೂ ಕೂಡ ಹೈಲೈಟ್ ಆಗ್ತಾ ಇದೆ. ಪಾಕಿಸ್ತಾನದ ಬೌಲರ್ ನಸೀಮ್ ಶಾ ಅವರ ಶೂಲೇಸ್ ಬಿಚ್ಚಿದಾಗ ಕೊಹ್ಲಿ ಅದನ್ನ ಕಟ್ಟೋಕೆ ಸಹಾಯ ಮಾಡಿದ್ರು. ಈ ಮೂಲಕ ವಿಶ್ವ ಕ್ರಿಕೆಟ್ನ ಸಾಮ್ರಾಟ ವಿರಾಟ್ ಕೊಹ್ಲಿ ತಮ್ಮ ಸರಳತೆಯನ್ನು ಮೆರೆದರು. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ದುಬಾರಿ ವಾಚ್ ಧರಿಸಿ ಸುದ್ದಿಯಾಗಿದ್ದಾರೆ. ಪಾಂಡ್ಯ ಧರಿಸಿದ್ದು ರಿಚರ್ಡ್ ಮಿಲ್ಲೆ ಕಂಪನಿಯ ಸ್ಪೆಷಲ್ ಎಡಿಷನ್ ವಾಚ್ನ. ಈ ವಾಚ್ನ ಬೆಲೆ ಸುಮಾರು 7 ಕೋಟಿ ರೂಪಾಯಿ. ಕೋಟಿ ಬೆಲೆಯ ದುಬಾರಿ ವಾಚ್ನೊಂದಿಗೆ ಕಣಕ್ಕಿಳಿದಂತ ಹಾರ್ದಿಕ್ ಪಾಂಡ್ಯ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ ಚೈನಾಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಸ್ಪೆಷಲ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಸ್ಪಿನ್ನರ್ ಕುಲ್ದೀಪ್ ಯಾದವ್ 300 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಪಡೆದು ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸಿದ್ರು. ಈ ಮೈಲುಗಲ್ಲು ತಲುಪಿದ 5ನೇ ಭಾರತೀಯ ಸ್ಪಿನ್ನರ್ ಕುಲ್ದೀಪ್ ಯಾದವ್. ಭಾರತದ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಮಾಡಿ ಪಾಕ್ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಕೆಟ್ಟ ದಾಖಲೆ ನಿರ್ಮಿಸಿದ್ದಾರೆ. 46 ರನ್ ಗಳಿಸಲು ಮೊಹಮ್ಮದ್ ರಿಜ್ವಾನ್ ಬರೋಬ್ಬರಿ 77 ಎಸೆತಗಳನ್ನು ತೆಗೆದುಕೊಂಡಿದ್ದಾರೆ. ಇದರೊಂದಿಗೆ ಈ ಶತಮಾನದಲ್ಲಿ ಕನಿಷ್ಠ 75 ಎಸೆತಗಳನ್ನು ಎದುರಿಸಿ ಅತ್ಯಂತ ನಿಧಾನಗತಿಯ ಇನ್ನಿಂಗ್ಸ್ ಅನ್ನು ಆಡಿದ ಪಾಕಿಸ್ತಾನ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಎಂಬ ಅನಗತ್ಯ ದಾಖಲೆಯೊಂದು ರಿಜ್ವಾನ್ ಹೆಸರಿಗೆ ಸೇರಿದೆ. ಟೀಂ ಇಂಡಿಯಾ ಗೆಲುವಿಗೆ ಎಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಭಾರತದ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ. ಅಭೂತಪೂರ್ವ ಗೆಲುವನ್ನು ನೋಡಿ ಆನಂದಿಸಿದೆ. ಭಾರತದ ಲಯಬದ್ಧ ಬೌಲಿಂಗ್, ವಿರಾಟ್ ಕೊಹ್ಲಿಯ ಅಮೋಘ ಬ್ಯಾಟಿಂಗ್, ತಂಡದ ಸಂಘಟಿತ ಹೋರಾಟ ಪಾಕಿಸ್ತಾನವನ್ನ ಬಗ್ಗು ಬಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಜಯದ ನಗೆ ಬೀರಿದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು ಅಂತ ಸಿಎಂ ಸಿದ್ದು ಟ್ವೀಟ್ ಮಾಡಿದ್ದಾರೆ. ಇಂಡಿಯಾ ವಿರುದ್ಧ ಸೋತ ಬೆನ್ನಲ್ಲೇ ಪಾಕ್ ನಾಯಕ ಮೊಹಮ್ಮದ್ ರಿಜ್ವಾನ್ ಕಿಂಗ್ ಕೊಹ್ಲಿಯನ್ನ ಮನಸಾರೆ ಹೊಗಳಿದ್ದಾರೆ. ನಮ್ಮ ಅಭಿಯಾನ ಬಹುತೇಕ ಮುಗಿದಿದೆ ಅಂತ ಹೇಳಬಹುದು. ಒಬ್ಬ ನಾಯಕನಿಗೆ ಇಂಥ ಸನ್ನಿವೇಶ ಇಷ್ಟವಾಗೋದಿಲ್ಲ. ನಮ್ಮ ಹಣೆಬರಹ ನಮ್ಮ ಕೈಯಲ್ಲಿರಬೇಕಿತ್ತು. ಇಡೀ ಜಗತ್ತು ಕೊಹ್ಲಿ ಫಾರ್ಮ್ನಲ್ಲಿಲ್ಲ ಎಂದು ಹೇಳ್ತಾ ಇತ್ತು. ಇಷ್ಟು ದೊಡ್ಡ ಪಂದ್ಯದಲ್ಲಿ ತುಂಬಾ ಆರಾಮವಾಗಿ ಕೊಹ್ಲಿ ರನ್ ಗಳಿಸಿದ್ರು. ನಾವು ಅವರನ್ನು ಔಟ್ ಮಾಡಲು ತುಂಬಾ ಪ್ರಯತ್ನ ಪಟ್ವು, ಸಾಧ್ಯವಾಗಲಿಲ್ಲ. ಹೀಗೆ ರಿಜ್ವಾನ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಇನ್ನೂ 2-3 ವರ್ಷಗಳ ಕಾಲ ಕ್ರಿಕೆಟ್ ಆಡಲಿದ್ದಾರೆ ಎಂದು ಮಾಜಿ ಕ್ರಿಕೆಟರ್ ನವಜೋತ್ ಸಿಂಗ್ ಸಿಧು ಭವಿಷ್ಯ ನುಡಿದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಕೊಹ್ಲಿ ರನ್ ಗಳಿಸಿದ್ದನ್ನ ಜನ 10 ವರ್ಷಗಳವರೆಗೆ ಮರೆಯೋಕ್ಕಾಗಲ್ಲ. ಅವರ ಇನ್ನಿಂಗ್ಸ್ನ ಆರಂಭಿಕ ಭಾಗ ಡ್ರೈವ್ಗಳನ್ನು ನೋಡಿದ್ರೆ ಇದು ಹಳೆಯ ವಿರಾಟ್ ಕೊಹ್ಲಿ ಅನಿಸ್ತಾ ಇದೆ. ಕೊಹ್ಲಿ ಇಂದಿನ ಮಕ್ಕಳಿಗೆ ಸ್ಫೂರ್ತಿ. ವಿರಾಟ್ ಕೊಹ್ಲಿ ಒಂದು ತಲೆಮಾರಿನ ಕ್ರಿಕೆಟಿಗ. ಅವರು ಕೊಹಿನೂರು ವಜ್ರ ಎಂದು ಮಾಜಿ ಕ್ರಿಕೆಟಿಗ ಶ್ಲಾಘನೆ ಮಾಡಿದ್ದಾರೆ. ಟೀಂ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನೋಡೋಕೆ ಯುವ ಪ್ಲೇಯರ್ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಜಸ್ಪ್ರೀತ್ ಬುಮ್ರಾ ಹಾಗೂ ನಟ ಚಿರಂಜೀವಿ ಆಗಮಿಸಿದರು. ಹೊಡಿಬಡಿ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಜೊತೆಯಲ್ಲೇ ಕಾಣಿಸಿಕೊಂಡಿದ್ದಾರೆ. ಇನ್ನು ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಪಕ್ಕದಲ್ಲೇ ಕುಳಿತ ಅಭಿಷೇಕ್ ಶರ್ಮಾ ಫಿಲ್ಮ್ ಹೀರೋ ತರಾನೇ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು. ಹಾಗೆ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಇದ್ರು. ಸದ್ಯ ಇಂಜುರಿಗೆ ಒಳಗಾಗಿರುವಂತಹ ಟೀಂ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಕೂಡ ಇಂಡಿಯಾ ಪಾಕ್ ಮ್ಯಾಚ್ ನೋಡಲು ಸ್ಟೇಡಿಯಂನಲ್ಲಿ ಕಾಣಿಸಿಕೊಂಡ್ರು. ಬೆನ್ನು ನೋವಿನ ಗಾಯಕ್ಕೆ ಒಳಗಾಗಿರುವಂತಹ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾಗಿಲ್ಲ. ಇದೇ ವೇಳೆ ಜೈಶಾ ಅವರು ಬುಮ್ರಾಗೆ 2024ರ ಸಾಲಿನ 4 ICC ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ರು. ಐಐಟಿ ಬಾಬಾ ಭವಿಷ್ಯ ಸುಳ್ಳಾಗಿದೆ. ಪಂದ್ಯಕ್ಕೂ ಮುನ್ನ ಐಐಟಿ ಬಾಬಾ ಪಾಕ್ ವಿರುದ್ಧ ಭಾರತ ಸೋಲುತ್ತದೆ ಮತ್ತು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರನ್ ಬಾರಿಸೋದಿಲ್ಲ ಎಂದು ಭವಿಷ್ಯ ನುಡಿದಿದ್ರು. ಬಾಬಾ ಹೇಳಿದ ಭವಿಷ್ಯ ಅಕ್ಷರಶಃ ಸುಳ್ಳಾಗಿದೆ. ಕುಂಭಮೇಳದಲ್ಲಿ ಐಐಟಿ ಬಾಬಾ ಈ ಭವಿಷ್ಯವನ್ನು ನುಡಿದಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.